ನಮ್ಮ ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಕ್ರೀಡೆಯಾದಂತಹ ಕಂಬಳಕ್ಕೆ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯವು ಬಹಳ ಒಂದು ಮಹತ್ವದ ತೀರ್ಪನ್ನು ನೀಡಲಿಕ್ಕೆ ಸಜ್ಜಾಗಿದೆ. ಈಗಾಗಲೇ ಕಂಬಳ ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿ ಬಹಳ ಆಕರ್ಷಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಬಳಕ್ಕೆ ಮನ್ನಣೆ ದೊರಕಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಈ ಕ್ರೀಡೆಯನ್ನು ರಾಜ್ಯ ಕ್ರೀಡೆಯಾಗಿ ಮಾನ್ಯತೆ ನೀಡಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ಸರ್ಕಾರ ಮಾನ್ಯ ಮಾಡಿದೆ. ಈ ನಿನ್ನೆಯ ತೀರ್ಪು ನಮ್ಮ ಕಂಬಳ ಕೇವಲ ನಮ್ಮ ಉಡುಪಿ, ಮಂಗಳೂರು ಅಥವಾ ಕಾಸರಗೋಡು ಜಿಲ್ಲೆಗೆ ಸೀಮಿತ ಅಲ್ಲ, ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಕಂಬಳವನ್ನು ಆಯೋಜನೆ ಮಾಡಬಹುದು ಎಂಬ ಒಂದು ಬಹಳ ದೊಡ್ಡ ತೀರ್ಪು ನಮ್ಮ ಕಂಬಳ ಅಭಿಮಾನಿಗಳ ಪರವಾಗಿದೆ. ಇದರ ಹಿಂದೆ ಪೇಟದವರು ಅದನ್ನು ಕಂಬಳವನ್ನು ಬೇರೆ ಎಲ್ಲೂ ಕೂಡ ಮಾಡಬಾರ್ದು, ಅದಕ್ಕೆ ಕೋಣಗಳಿಗೆ ಹಿಂಸೆ ಆಗ್ತದೆ, ಬೆಂಗಳೂರು ಕಂಬಳದಿಂದ ತೊಂದರೆ ಆಗಿದೆ ಎಂಬ ಬಗ್ಗೆ ವಾದ ಮಂಡಿಸಿದರು. ಈ ಬಗ್ಗೆ ವಾದ ವಿವಾದವನ್ನು ಆಲಿಸಿದ ನಮ್ಮ ಪರವಾಗಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ನಮ್ಮ ಪರವಾಗಿ ವಾದಿಸಿದ್ದಾರೆ. ಅದರೊಟ್ಟಿಗೆ 3 ಜನ ನಮ್ಮ ಕಂಬಳ ಸಮಿತಿಯ ವಕೀಲರು ಕೂಡ ವಾದಿಸಿದ್ದಾರೆ. ಭಾಳ ಸುಂದರವಾಗಿ ಒಂದು ಜಜ್ಮೆಂಟ್ ಕೂಡ ಆಗಿದೆ. ಈ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಕಂಬಳ ಮಾಡಿ, ಆದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಿ, ಶಿಸ್ತುವನ್ನು ಪಾಲಿಸಿ, ಕೋಣಗಳಿಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರು ಆಗದಂತೆ ಕ್ರಮ ವಹಿಸಬೇಕು ಎಂಬ ಒಂದು ವಿಚಾರವನ್ನು ಮಾನ್ಯ ಚೀಫ್ ಜಸ್ಟಿಸ್ ಅವರು ತಿಳಿಸಿದ್ದಾರೆ. ಇದು ನಮಗೆ ಭಾಳ ಸಂತೋಷ ಆಗಿದೆ. ತೀರ್ಪಿನಿಂದ ನಮ್ಮ ಕಂಬಳ ರಾಜ್ಯದ ಬ್ರ್ಯಾಂಡ್ ಆಗಬೇಕು. ಕಂಬಳ ಎಂಬುದು ಕೇವಲ ನಮ್ಮ 3 ಜಿಲ್ಲೆಗೆ ಸೀಮಿತ ಆಗಿರಬಾರ್ದು. ಇದರ ಹಿಂದೆ ನೂರಾರು ಕುಟುಂಬಗಳು ಈ ಕಂಬಳವನ್ನು ನಂಬಿಯೇ ಜೀವನ ಸಾಗಿಸುವಂಥದ್ದಿದೆ. ಕಂಬಳದಲ್ಲಿ ಓಟಗಾರರಿದ್ದಾರೆ, ಕಂಬಳದಲ್ಲಿ ಕೋಣಗಳನ್ನು ಬಿಡಿಸುವವರಿದ್ದಾರೆ, ತೀರ್ಪುಗಾರರಿದ್ದಾರೆ, ನೂರಾರು ಜನ ಕಂಬಳದ ಹಿಂದೆ ಇದ್ದಾರೆ. ಅವರ ಜೀವನವೇ ಅದರಿಂದ ಆಗ್ತಾಯಿದೆ. ಆದ್ದರಿಂದ ಅಂಥವರಿಗೆ ಒಂದು ದೊಡ್ಡ ಇದರಿಂದ ಲಾಭ ಆಗಿದೆ. ಅದರೊಟ್ಟಿಗೆ ಕೋಣದ ಯಜಮಾನರು ಸುಮಾರು 360 ಜೋಡಿ ಕೋಣಗಳು ಈ ಯಜಮಾನರು ಮಗುವಿನಿಂದ ಜಾಸ್ತಿ ಆ ಕೋಣಗಳನ್ನು ಪ್ರೀತಿ ಮಾಡಿ ಸಾಕ್ತಾ ಇದ್ದಾರೆ. ಅವರಿಗೊಂದು ದೊಡ್ಡ ಸ್ಫೂರ್ತಿ ಆಯಿತು. ನಮ್ಮ ಕಂಬಳ ಅಧಿಕೃತ ಆಗಿದೆ, ಹೈಕೋರ್ಟ್ ಕೂಡ ಪುರಸ್ಕಾರ ಮಾಡಿದೆ. ಅದರೊಂದಿಗೆ ನಾವು ಕೂಡ ಕಂಬಳವನ್ನು ನಮ್ಮ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ರೀತಿಯಲ್ಲಿ, ಕನ್ನಡ ಸಾಂಸ್ಕೃತಿಕ ಇಲಾಖೆಗೆ ಒಂದು ಉತ್ತೇಜನ ನೀಡುವಲ್ಲಿ, ಕ್ರೀಡಾ ಇಲಾಖೆಗೆ ಸ್ಫೂರ್ತಿ ಆಗುವ ರೀತಿಯಲ್ಲಿ ಕಂಬಳವನ್ನು ಮಾಡ್ತೇವೆ. ಪ್ರವಾಸೋದ್ಯಮಕ್ಕೆ ಬ್ರ್ಯಾಂಡ್ ಕಂಬಳ ಆಗಬೇಕು ಎಂದು ನಮ್ಮದು ಉದ್ದೇಶ ಇದೆ. ಕಾರ್ಮಿಕ ಇಲಾಖೆಯ ಮೂಲಕ ಎಲ್ಲ ಕಂಬಳದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ ವರ್ಗದವರಿಗೆ ಕಾರ್ಮಿಕ ಕಾರ್ಡನ್ನು ನೀಡಬೇಕು ಅಂತ ಕೂಡ ನಾವು ನಮ್ಮ ಕಾರ್ಮಿಕ ಸಚಿವರಿಗೆ ಒತ್ತಾಯಪಡಿಸಿದ್ದೇವೆ. ಅವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಮುಂದಿನ ದಿನ ಈ ಕಂಬಳ ನಮ್ಮ IPL ಮಾದರಿಯಲ್ಲಿ ಕಂಬಳವನ್ನು ನಡೆಸಬೇಕು ಉದ್ದೇಶ. ಕಂಬಳ ಆಯೋಜಕರಿಗೆ ಬಹಳಷ್ಟು ಸಂಕಷ್ಟ ಇದೆ ಕಂಬಳ ಮಾಡಲಿಕ್ಕೆ. ಒಂದೊಂದು ಕಂಬಳವನ್ನು ಒಂದೊಂದು ಮೆಗಾ ಸ್ಪಾನ್ಸರ್ಗಳನ್ನು ಪಡ್ಕೊಂಡು ಕಂಬಳ ಸಮಿತಿಯ ಮುಖಾಂತರವೇ ಆಯೋಜಕರಿಗೆ ಸಹಕಾರ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತ ಚಿಂತನೆಯನ್ನು ನಮ್ಮ ಸಮಿತಿಯ ಮೂಲಕ ಮಾಡ್ತಾಯಿದ್ವಿ.